ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದೀವಿ ಅಂತ ಅನ್ಕೊಳತೀನಿ ನಾವು ಆರಾಮದೇವ್ ನೋಡ್ರಿ ಬರ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ನಮ್ದು ಗೊಬ್ಬರ ತಂದಾರಿ ಇವತ್ತು ನಾಳೆ ಕಬ್ಬಿಗೆ ಹಾಕಾಕ ಕಬ್ಬ ಇಷ್ಟು ಬೆಳೆದೈತೆ ನೋಡ್ರಿ ನಮ್ದು ನಮ್ಮ ಹೊಲ ಅದ ನೋಡ್ರಿ ಈಗ ತೋರ್ಸಿ ಬಂದ ಅಲ್ರಿ ಅದ ನೋಡ್ರಿ 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 ಅಮ್ಮನ ವಿಡಿಯೋ ಮಾಡತ್ತೈತಿ ಇವತ್ತ ಏನು ಮಾಡತ್ತಾಳ ನಿಮ್ಮಮ್ಮ ಊಟ ಉಣ್ಣತ್ತ ಊಟ ಉಣ್ಣಕತ್ತ ತಗೊಂಡೋರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಸಿಗೊಂಡು ನೆಕ್ಸ್ಟ್ ಮಾಡುವಾಗ ಬಾಯ್ ನೋಡ್ರಿ ಇಷ್ಟು ಬೆಳೆದಾವ ಉಳ್ಳಾಗಡ್ಡಿ ನಮ್ಮ ಹೊಲ್ದಾನು ಉಳ್ಳಾಗಡ್ಡಿ ತಪ್ಪಲ ನೋಡ್ರಿ ಇವ ಎರಡದಾವ ನಿಮಗೂ ಬೇಕಾದ್ರೆ ತಗೊಂಡೋರಿ ಪಲ್ಯಕ್ಕೆ ಬೇಕಂದ್ರೆ ತಗೊಂಡೋರಿ ನಿಮಗೂ ಬೇಕು ಹಾಕೋಳ್ರಿ ತಗೊಂಡೋರಿ ಇವತ್ತು ನೋಡ್ರಿ ನಮ್ಮ ಚಿನ್ನಿನ ಬ್ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟಾಳೆ ಹಾಗಾಗಿ ನಾನು ಬರೀ ಮುಂದುವರ್ಸ್ಕೊಂಡು ಹೊಂಟೇನಿ ನಮ್ಮ ಚಿಕ್ಕಿ ನೋಡ್ರಿ ಈಗ ಎದ್ದಾಳೆ ಎದ್ದು ಕುಂತಾಳೆ ನಕ್ಕೊಂತ ಇದ್ದೈತೆ ನೋಡ್ರಿ ನಮ್ಮ ಬಂಗಾರಿ ಇವತ್ತು ಗೊಬ್ಬರ ತೊಗೊಂಬಂದಾರಿ ನಾಳೆ ಗೊಬ್ಬರ ಒಗಿಬೇಕಂತ ಹೇಳಿ ನಾಳೆ ಗೊಬ್ಬರ ಒಗಿಬೇಕು ಬೆಳಿಗ್ಗೆ ಜಲ್ದಿನ ನಮ್ಮಮ್ಮ ಊರಿಗೆ ಹೋಗೋರದಾರ ಹಾಗಾಗಿ ನಾಳೆ ಒಗಿಬೇಕಂಥೇಳಿ ತೊಗೊಂಬಂದಾರ ನೋಡ್ರಿ ನಮ್ಮಮ್ಮ ಉಳ್ಳಾಗಡ್ಡಿ ತಪ್ಪಲ ಐತ್ರಿ ಒಂದಿಷ್ಟು ಅದನ್ನು ಕ್ಲೀನ್ ಮಾಡ್ಕೊತ ಕುಂತಾರ ಅಕ್ಕಿ ನೋಡ್ರಿ ನಮ್ಮ ಚಿನ್ನಿ ಇಷ್ಟು ಹೈಟ್ ಆಗ್ಯಾಳ ಅಂತ ತೋರ್ಸಾತಾಡ್ರಿ ಇದನ್ನ ಇಲ್ಕಾಗತ್ತೈತೆ ನನಗೆ ಇಷ್ಟು ಹೈಟ್ ಆಗಿನ ಅಂತೇಳಿ ನಾನು ನೋಡ್ರಿ ಗೊಬ್ಬರ ಹೋಗಕ್ಕೆ ಹೋಗಿ ನನ್ನ ಮುಖ ಎಲ್ಲ ಹೆಂಗೆ ಕೆಂಪಾಗೈತಿ ಕಬ್ಬೆಲ್ಲ ತೆರೆದು ಕೆಳಗಿಂದ ಹೋಗೋದು ಬಂದೇವ್ರಿ ಈಗ ಮತ್ತೆ ಮ್ಯಾಗಿನ ಕಡ್ಡಿ ಒಗಿಬೇಕು ನನ್ನ ಮಗಳ ವಿಡಿಯೋ ಮಾಡಕತ್ತಾಳ ಹಾಗಾಗಿ ಬರೀ ಬಟ್ಟೆ ಬಂದೈತಿ ನಾನು ನಮ್ಮ ಮನೆಯವರು ಮತ್ತು ನಮ್ಮ 3 ಮಂದಿ ಸೇರಿ ಒಗದ್ವಿ ರೀ ಈ ಸರಿ ನಮ್ಮಮ್ಮ ಕಳಿಸಿಲ್ಲ ಪ್ರತಿ ಸತಿ ನಮ್ಮಮ್ಮ ಹೊಕ್ಕಿರ್ತಾರೆ ಅವ್ರದ್ದು ಕಾಲು ನೋವಾಗೈತಿ ಅಂತ ಹೇಳಿ ನೀವು ಬೇಡ ನಾನು ಹೊಕ್ಕೇನಿ ಅಂತ ಹೋದೆ ಹಾಗಾಗಿ ಅವರು ಚಿನ್ನಿ ಮತ್ತು ಚುಕ್ಕಿ ಕರ್ಕೊಂಡು ಮನ್ಯಾಗದಾರ ನಾನು ನಮ್ಮ ಮನೆಯವರು ನಮ್ಮ 3 ಮಂದಿ ಹೋಗೇವಿ ನೋಡ್ರಿ ನಮ್ಮ ಕಬ್ಬು ಹಿಂಗಾಗೈತಿ ನಮ್ಮ ಮನೆಯವ್ರು ವಿಡಿಯೋ ಮಾಡಕತ್ತಾರೆ ಇಲ್ಲಿ ಬಂದು ಕಬ್ಬೆಲ್ಲ ತೆರಿತಾವಲ್ಲ ಹಾಗಾಗಿ ನಮ್ಮ ಚಿನ್ನಿಗೆ ಬರಬೇಡ ಅಂದ್ವಿ ಅದಕ್ಕೆ ನಮ್ಮ ಮನೆಯವ್ರ ಕೈಯಾಗ ಮೊಬೈಲ್ ಕೊಟ್ಟಾಳಕ್ಕಿ ಅವ್ರು ಮಾಡತ್ತಾರೆ ಈ ವಿಡಿಯೋ ಇದು ಲಾಸ್ಟ್ ಗೊಬ್ಬರ ರೀ ನಮ್ದು 3 ಸರಿ ಆದ್ರಿ ನಾವು ಗೊಬ್ಬರ ಹೋಗ್ಯಾಕತ್ತ ಇವತ್ತಿಗೆ ಮುಗೀತು ಇನ್ನು ಗಳೆ ಹೊಡೆಸಿ ಬರೀ ನೀರು ಬಿಟ್ಕೊತ ಹೋಗೋದು ನೋಡ್ರಿ ನಮ್ಮ ಚಿನ್ನಿ ಗೊಬ್ಬರದಾಗ ಕೈ ಆಡ್ಸ್ಕೊಂಡು ನಿಂತಾಳೆ ಅವ್ರ ಪಪ್ಪ ಬೈಯಾಕತ್ತಾರ ಕೈ ಆಡ್ಸ್ಬೇಡ ಅಂಥೇಳಿ ನೀವೇನು ಆರಾಮಿರ್ತೀರಿ ಅಂತ ಅಂತಾರ್ರಿ ಒಬ್ಬೊಬ್ರು ನೋಡ್ರಿ ರೈತರಿಗೂ ಏನು ಆರಾಮಿರಂಗಿಲ್ಲ ರೀ ರೈತರ ಮನ್ಯಾಗದೇವಂದ್ರೆ ಒಂದಲ್ಲ ಒಂದೇನೋ ನಾವು ಕೆಲಸ ಮಾಡಬೇಕಾಕೈತಿ ನಾವು ಮಾಡ್ತೀವಿ ಮಾಡ್ಬೇಕಂತೇನು ಕಾಟಾಚಾರಕ್ಕೆ ಮಾಡೋಂಗಿಲ್ಲ ಅದು ನಮ್ಮ ಕರ್ತವ್ಯ ಅಲ್ರಿ ನಾವು ಮಾಡಬೇಕು ಹಾಗಾಗಿ ನಾನು ನಮ್ಮ ಮನೆಯವರು ಆಳಿಗೆ ಪಗಾರ ಕೊಟ್ರೆ ಆಗಂಗಿಲ್ಲ ರೀ ಬರೀ ಇರೋದ 1 ಎಕರೆ ಹೊಲದಾಗ ಆಳಿಗೆ ಕೊಟ್ಟು ನಮಗೇನು ಉಳಿಯಂಗಿಲ್ಲ ಹಾಗಾಗಿ ಆಳಿಗೆ ಹಚ್ತೇನಂದ್ರೆ ನಾನು ಬೇಡ ನಾನು ಬರ್ತೀನಿ ಅಂತ ಹೇಳಿ ಹೋಗಿದ್ದೆ ನಿನಗೆ ಆಗಂಗಿಲ್ಲ ಸ್ಲೋ ಆಕೈತಿ ಬ್ಯಾಡ್ ಬಿಡು ನೀನು ಅಂತಂದ್ರೆ ನಮ್ಮ ಮನೆಯವರು ನಾನು ಬರ್ತೀನಿ ನಡಿ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗೇನಿ ಇನ್ನೂ ರೌದಿ ಸುಲ್ಸೋದು ಐತಿ ಆ ಟೈಮ್ ಒಳಗೆ ಮತ್ತು ಆಳಿಗೆ ಹಚ್ಚಬೇಕಾಕೈತಿ ರೀ ನಾವು ಹೋಗೋಕೆ ಆಗಂಗಿಲ್ಲ ಎಲ್ಲ ಟೈಮ್ನು
ನಮ್ಮಮ್ಮ ಹೋದ್ರೆ ನಾ ಬಿಡ್ಬೇಕಾಕೈತಿ, ನಾ ಹೋದ್ರೆ ಅಮ್ಮ ಬಿಡ್ಬೇಕಾಕೈತಿ. ಹುಡುಗರು ಅದಾವೆ 2 ಸಣ್ಣ. ಹಾಗಾಗಿ ಕಬ್ಬೆಲ್ಲ ಭಾಳ ತೆರಿತಾವ್ರಿ ಹುಡುಗರಿಗೆ. ನಮ್ಗೆ ತೆರೆದ್ರೆ ಮುಖದ ಮ್ಯಾಗೆಲ್ಲ ಗೆರಿ ಬೀಳ್ತಾವ್ರಿ ಮಾರನೇ ದಿನ. ನನಗಂತೂ 4-5 ದಿವ್ಸ ತನಕ ಹೋಗೋದೇ ಇಲ್ಲ. ಇನ್ನು ಮತ್ತು ಅಮ್ಮಾಗ ನಮ್ಮ ಮನೆಯವ್ರಿಗೆ ಅಷ್ಟೊಂದು ಇದನ್ನಾಗಂಗಿಲ್ಲ. ನನಗೆ ಭಾಳ ಕಾಣಿಸ್ತಾವೆ ಮುಖದ ಮ್ಯಾಗೆಲ್ಲ. ನನಗೆ ರೂಢ ಇಲ್ಲಲ್ಲ, ಹಾಗಾಗಿ ಹಾಕಿರ್ಬೇಕಂತ ಅನಿಸ್ತೈತಿ. ನಮ್ಮ ಚಿನ್ನಿ ಸಣ್ಣಕ್ಕಿದ್ದಾಗೂ ಕರ್ಕೊಂಡು ಹೋಗಿದ್ವಿ ರೀ. ಆಕಿ ಸಣ್ಣಕ್ಕೆ ಅಂದರೂ ಒಂದು 1.5 ವರ್ಷ ಹಂಗಿದ್ಲ ರೀ, ನಡೆದಾಡ್ತಿದ್ಲೆ. ನನಗೆ ಹೊಟ್ಟೆ ಹಸ್ತೈತಿ, ನಿದ್ದೆ ಬಂದೈತಿ, ಅಮ್ಮಮ್ಮ ಬೇಕು ನನಗೆ, ಆಬು ಬೇಕು, ನಂಗೆ ನಿದ್ದೆ ಬಂದೈತಿ ಅಂಥೇಳಿ ಏನಾರ ನೆವ ಮಾಡಿ ಮನೆಗೆ ಹೋಗೋಣ ಅಂತಿದ್ಲೆ. ಹಾಗಾಗಿ ಈ ಸರಿ ಈಕಿನ್ನೂ ಸಣ್ಣಕ್ಕೆ ಅದಾಳಲ್ಲ, ಹಾಗಾಗಿ ಆಳಿಗೆ ಹಚ್ಬೇಕಂತ ಅನ್ನತ್ತೀವಿ. ನೋಡ್ಬೇಕ್ರಿ ಒಂದಿನ ಯಾವಾಗಾರ ನೋಡ್ಕೊಂಡು ಬೇರೆ ಕಡೆಯಿಂದ ಆಳು ತರಿಸಿ ಅವ್ರು ಒಮ್ಮೆ 10-15 ಜನ ಬಂದು ಸುಲಿದು ಕೊಟ್ಟು ಹೋಗ್ತಾರೆ ರೀ. ಹಂಗಾರ ಮಾಡ್ಬೇಕಂತ ಅಂದ್ಕೊಂಡೇವಿ. ಏನೇನು ಆಕೈತೋ ಗೊತ್ತಿಲ್ಲ. ಎಷ್ಟ ನಾವು ಮಾಡ್ತೇವಂದ್ರೂ ಆಳಿಗೂ ಹಚ್ಬೇಕಾಕೈತ್ರಿ. ಬರೀ ನಾವು ಮಾಡ್ತೇವಂದ್ರೂ ಆಗಂಗಿಲ್ಲ. ಒಬ್ರು ಹಾಕಾರ ಅಮ್ಮನೂ ನಮ್ಮ ಮನೆಯವ್ರನ್ನೂ ಹೋಗೋದ್ರಾಗ ಅವಾಗ ಸುಲಿತಿದ್ರು. ಬೆಳಿಗ್ಗೆ ಹೋಗೋದ್ರೊಳಗೆ ನಮ್ಮ ಮನೆಯವ್ರು ಹೋಗಿ ಸುಲಿದು ಬರ್ತಿದ್ರು ಅಮ್ಮನ ಜೋಡಿ. ಮತ್ತು ಮನೆಗೆ ಬಂದು ನಾಷ್ಟ ಮಾಡಿಕೊಂಡು ನಾನು ಮತ್ತು ಅಮ್ಮ ನಮ್ಮ ಚಿನ್ನಿ 3 ಮಂದಿ ಹೋಗಿದ್ವಿ. ಈಗ ಏನು ಆಕೈತೆ ನೋಡ್ಬೇಕ್ರಿ. ನಮ್ಮ ಚಿನ್ನಿ ಅವ್ರ ಕಾಕನ ತೋರ್ಸಕತ್ತಾವಣ್ರಿ. ಅದ್ರಾಕಿ ಬಟ್ಟೆ ಇಟ್ಬಿಟ್ಟಾಳ. ಅವ್ರ ಕಾಕ ಕಾಣಿಸೇ ಇಲ್ಲ ಅದ್ರೊಳಗೆ. ಈಗ ನೋಡ್ರಿ ನೆಕ್ಸ್ಟ್ ಡೇ ನಾವು ಮತ್ತು ಓಡ್ ಏರಿಸ್ಬೇಕ್ರಿ. ಇದ್ರದ್ದು ಕಬ್ಬಿನ ಬಡ್ಡಿಗೆಲ್ಲ ಮಣ್ಣು ಬಿಡೋಂಗೆ ಅದನ್ನು ನೆಕ್ಸ್ಟ್ ಡೇ ಮಾಡ್ಸತ್ತಾರ ಈ ಸಣ್ಣ ಟ್ಯಾಕ್ಟ್ರಿಂದ. ಇದಿಷ್ಟು ಮಾಡಿಸಿದ್ರೆ ನೀರು ಹಾಸ್ಕೊತ ಹೋಗೋದು ನೋಡ್ರಿ ಇನ್ಮೇಲಿಂದ. ಆಮೇಲೆ ಬೇಕಂದ್ರೆ ರೌದಿ ಸುಲಿಸ್ತಾರೆ. ಒಬ್ಬೊಬ್ಬರು ಸುಲಿಸಂಗಿಲ್ಲ, ನಾವು ಸುಲಿಸ್ತೀವಿ. ನಾವು ವರ್ಷವೂ ಸುಲಿಸ್ತೀವಿ. ಹಾಗಾಗಿ ಈ ವರ್ಷವೂ ಸುಲಿಸ್ಬೇಕಂತ ಅಂದ್ಕೊಂಡೇವಿ. ನಮ್ಮಮ್ಮ ಅಲ್ಲಿ ನಿಂತು ಹೇಳತ್ತಾರ ಅವರಿಗೆ. ಇವು ಕಬ್ಬು ದೊಡ್ಡ ಆದಿಂದಂದ್ರೆ ಅವು ಗಾಳಿ ಹೊಳ್ಯಾಡ್ಸುವಾಗ ಮಾಡುವಾಗ ಎಲ್ಲ ಮುರಿತಾವಲ್ಲ, ಹಾಗಾಗಿ ನಮ್ಮಮ್ಮ ಅಲ್ಲೇ ಹೋಗಿ ನಿಂತಾರೆ. ನಾನು ಅವರಿಗೆ ಪಾನಕ ಮಾಡಿಟ್ಟೇನೆ ರೀ, ಕೊಡ್ಬೇಕಂತ ಹೇಳಿ. ಇನ್ನೂ ಒಂದು ಸ್ವಲ್ಪ ಐತಿ ಅಂತಂದ್ರೆ ಹಾಗಾಗಿ ಸುಮ್ಮನಾದೆ. ನೋಡೋಣ್ರಿ, ಪಾನಕ ಕೇಳಿದ್ರೆ ನೀರು ಬೇಕೇನೆ ಕೇಳ್ತೇನೆ. ಕೊಡಂತ ಹೇಳಿದ್ರೆ ನೀರು ಮತ್ತು ಪಾನಕ ಕೊಟ್ಟು ಬರ್ತೇನೆ. ಹಾಂ, ಅಯ್ಯೋ ನೋಡ್ರಿ, ಟ್ಯಾಕ್ಟರ್ಗಳೇ ಹೊಡೆದಲ್ಲಿ ಹೀಗೆಲ್ಲ ಕಸ ನಡ್ಕಿಂದ ಏನು ಸಾಲಿನಾಗ ಇರ್ತೈತಲ್ಲ ಅದೆಲ್ಲ ಕಸ ಕಿತ್ತೋಗಿರ್ತೈತಿ. ಮತ್ತು ಮಣ್ಣೆಲ್ಲ ಹೋಗಿ ಬಡ್ಡಿಗೆ ಬೀಳೋಂಗೆ ಮಾಡಿರ್ತೈತಿ ರೀ ಅದು. ಹಾಗಾಗಿ ಇದನ್ನು ಮಾಡಿಸ್ತಾರೆ. ಇದು ಲಾಸ್ಟ್ ಟೈಮ್ ಒಂದ್ಸರಿ ಹೊಡೆಸಿದ್ವಿ, ಮತ್ತು ಈಗ 2ನೇ ಸರಿ ಅನಿಸ್ತೈತಿ. ಅವಾಗ ಅಷ್ಟೊಂದು ಓಡಿರ್ಸಿದ್ದಿಲ್ಲ, ಈ ಸರಿ ಓಡಿರ್ತೈತಿ. ಮುಗೀತ್ರಿ, ಇನ್ಮ್ಯಾಗೇನು ಹೊಡ್ಸಂಗಿಲ್ಲ. ಕಬ್ಬು ದೊಡ್ಡದಾಗೈತಲ್ಲ, ಹಾಗಾಗಿ ಹೊಡೆಸಿದ್ರೆ ಮುರಿತೈತಿ. ಇಲ್ಲ ಅಷ್ಟೀಗ ಮೊದಲು ಎತ್ತಿನಗಳೆಲ್ಲ ಹೊಡೆಸ್ತಿದ್ರಿ ಹೆಚ್ಚಾಗಿ. ನಮ್ದು ಎತ್ತಿನಗಳೆ ಒಂದೇ ಸರಿ ಹೊಡ್ಸಾರಿ, 2 ಸರಿನೂ ಇದು ಸಣ್ಣ ಟ್ಯಾಕ್ಟ್ರಿಂದನೇ ಹೊಡೆಸಿದ್ರೆ. ಬರ್ಬರ್ತಾ ಎತ್ತಿನಗಳೆ ಅದೆಲ್ಲ ಹೊಂಟ ಬಿಟ್ಟಾವ ನೋಡ್ರಿ. ಈಗ ಬರೀ ಟ್ಯಾಕ್ಟ್ರ್ ಬರಾಕತ್ತಾವು ಎಲ್ಲನೂ. ಟ್ಯಾಕ್ಟ್ರ್, ಮಷೀನ್, ಎಣ್ಣೆ ಹೊಡಿಯೋದ್ರಿಂದ ಹಿಡಿದು ಎಲ್ಲ ಅದೇ ಥರ ಆಗ್ಬಿಟ್ಟೈತಿ. ಇದು ನೋಡ್ರಿ, ಹೊಡೆದ ಸಾಲ ಹಿಂಗೆ ಸ್ವಚ್ಛ ಕಾಣಿಸ್ತೈತಿ. ಮಣ್ಣೆಲ್ಲ ಇದನ್ನು ಕಸ ಎಲ್ಲ ಒಂದು ಸ್ವಲ್ಪ ಕಿತ್ತಿರ್ತೈತಿ. ಈಗ ಸಾಲಿನಾಗ ಏನು ಕಬ್ಬಿನ ಸಾಲಿನಾಗ ಇರ್ತೈತಲ್ಲ ಅದಷ್ಟು ಕಸ ನಾವು ತಕ್ಕೋಬೇಕಾಕೈತಿ. ನೋಡ್ಬೇಕು ಯಾವಾಗ ತೆಗಿಸ್ತಾರಂತ. ಎಷ್ಟು ಚಂದ ಕಾಣತೈತಿ ನೋಡ್ರಿ ಸಾಲು. ಹಿಂಗಿದ್ರೆ ನೀರು ಸರಳ ಹೊಕ್ಕಾವ್ರಿ, ಏನು ಟೆನ್ಷನ್ ಇರೋಂಗಿಲ್ಲ. ಅಲ್ಲಿ ಹೊಡಿತೇನೆ ಇಲ್ಲಿ ಹೊಡಿತೇನೆ ಅಂಥೇಳಿ. ಕಬ್ಬಸ್ದಾಗೆಲ್ಲ ಹಂಗೆ ಇರ್ತೈತಿ, ಅಲ್ಲಿ ಹೊಡಿತೈತಿ ಇಲ್ಲಿ ಹೊಡಿತೈತೆ ಅಂಥೇಳಿ ಎಲ್ಲ ಸಮ ಇರ್ತೈತಲ್ರಿ, ಅದನ್ನು ಹಂಗಾಗಿ ಹಂಗೆ ಆಕೈತಿ. ಇನ್ಮೇಲೆ ಏನು ಚಿಂತೆ ಇರೋಂಗಿಲ್ಲ. ನೋಡ್ರಿ ಎಷ್ಟು ಚಂದ ಕಾಣತೈತಿ ನಮ್ಮ ಹೊಲ. ನಮ್ದೇನು ಭಾಳಿಲ್ಲ ರೀ, 1 ಎಕರೆ ಐತಿ. ಅದ್ರೊಳಗೆ ನಾವು ಕಬ್ಬು ಹಾಕಿರ್ತೀವಿ. ಈಗ ನೋಡ್ರಿ, ನಾನು ನೀರು ಮತ್ತು ಪಾನಕ ಒಯ್ಯಾಕಂತ ಹೇಳಿ ಬಂದೆ.
ಅವರಿಬ್ಬರು ಹುಡುಗರು ಅದಾರಿ ಮತ್ತು ನಮ್ಮಮ್ಮ ಕೊಟ್ಟು ಬರೋಣ ಬರ್ರಿ ಅವ್ರಿಗೆ ನೀರು ಮತ್ತು ಪಾನಕ ಕೊಟ್ಟು ಬಂದೆ ರೀ ನಾನು ಹೋಗಿ. ಈಗ ಲಾಸ್ಟ್ ಸಾಲ ಹೊಡ್ಯಾತಾರೆ ಮುಗಿತ್ರಿ ಹೊಡಿಯೋದು. ತಾಸಿನ ಲೆಕ್ಕದ ಮೇಲೆ ನೋಡ್ರಿ ಇದ್ರದ್ದು ರೊಕ್ಕ ಕೊಡೋದು. ತಾಸಿನ ಲೆಕ್ಕದ ಮೇಲೆ ಎಷ್ಟು ತಾಸು ಆಕೈತಿ ಅದ್ರ ಮೇಲೆ ರೊಕ್ಕ ಕೊಡೋದು. ಇಲ್ಲೇ ಕೌಲಿ ಮಾಡೋದೊಂದು ಉಳ್ದಿತ್ತು ನಮ್ಮ ಮನೆಯವರು ಕೆಲ್ಸಕ್ಕೂ ಹೋಗ್ತಾರಲ್ಲ, ಹಾಗಾಗಿ ಅವ್ರಿಗೆ ಟೈಮ್ ಸಿಗಂಗಿಲ್ಲ. ಇದ್ರೊಳಗನ ಮತ್ತೊಂದು ಸರಿ ಇಲ್ಲೊಂದು ಸಾಲು ಹೊಡೆದು ಬಿಡಪ್ಪ ಅಂಥೇಳಿ ನಮ್ಮಮ್ಮ ಹೇಳಿ ಮಾಡ್ಸಾತಿದ್ರು. ಅಲ್ಲೊಂದು ಸಾಲು ಮಾಡಿದ್ರೆ ಕೌಲಿನೂ ಆಕೈತ್ರಿ. ಹಂಗಾತಂದ್ರೆ ನಮಗೆ ನೀರು ಹಾಸುವಾಗ ಅದಷ್ಟು ಈಗೆಲ್ಲ ಕೌಲಿ ಹಾಳಾಗೈತ್ರಿ, ಅದು ಮೊದಲು ಇದ್ದಿದ್ದು. ಹಾಗಾಗಿ ಅಲ್ಲಿನ ಹೊಡ್ಸಾತಾರೆ ನೋಡ್ರಿ. ಅದಷ್ಟು ಹೊಡೆದ್ರಂದ್ರೆ ನಮಗೆ ನೀರು ಹಾಸಕ್ಕೆ ಚಲೋ ಆಕೈತಿ. ಆಮೇಲೆ ನಾವಿಲ್ಲೇ ಏನಾರ ಮನೆಗೆ ಬೇಕಾದಂಥ ಕಾಯಿಪಲ್ಯನೂ ಹಾಕ್ಕೊಂಡಿರ್ತೀವಿ ರೀ. ಒಂದಷ್ಟು ಬದ್ನೆಕಾಯಿ, ಮೆಣಸಿನ್ಕಾಯಿ, ಟಮಾಟಿ, ಬದ್ನಿ ಗಿಡ, ಚೌಳಿ ಗಿಡ, ಬೆಂಡಿ ಗಿಡ ಏನಾರು ಹಾಕಿರ್ತಾರೆ. ಅಷ್ಟೇ ಒಂದು ಪಾವು ಕಿಲೋ ಆದ್ರೆ ನಮಗೆ ಸಾಕಾಕೈತಿ ರೀ. ನಾವಿರೋದು 5 ಜನ, 4 ಜನ ನಾವು 3 ಜನ 2 ಮಕ್ಕಳು. ಹಾಗಾಗಿ ನಮಗೆ ಅಷ್ಟಕ್ಕೆ ಸಾಕಾಕೈತಿ ಅಂಥೇಳಿ ನಾನು ನೋಡ್ರಿ ಹೇಳಿದೆ ಅಲ್ಲ, ನನ್ನ ಮುಖ ನೆಕ್ಸ್ಟ್ ಡೇ ಹಿಂಗಾಗಿರ್ತೈತಿ ಅಂಥೇಳಿ. ನೋಡ್ರಿ ಎಲ್ಲ ಹೆಂಗೆ ಗೆರಿ ಬಿದ್ದೈತಿ. ನನ್ನ ಕಬ್ಬಿಂದು ಗೆರಿ ಇದೆಲ್ಲ ನನ್ನ ಮುಖದ ಮ್ಯಾಗಿಂದ, ಕೈ ಮ್ಯಾಗ, ಮುಖದ ಮ್ಯಾಗ ಎಲ್ಲ ಕಡೆ ಬಿದ್ದೈತಿ. ಹಿಂಗೆ ನನಗೂ ಎಲ್ಲ ಹೊಸ ಎಕ್ಸ್ಪೀರಿಯನ್ಸ್ ರೀ ಇದು. ಅಂದ್ರೆ 5 ವರ್ಷದಿಂದ ಮಾಡತ್ತೀನಿ, ಯಾವಾಗಾರ ಖಾಯಮೇನು ಮಾಡಿಲ್ಲ. ಮೊದಲಂತೂ ಇಲ್ಲ. ಆಮೇಲಿಂದ ಮಕ್ಕಳು ಹಿಂಗೆ ಪ್ರೆಗ್ನೆಂಟ್ ಇದ್ದಾಗ ಮತ್ತು ಡೆಲಿವರಿ ಆದಾಗ, ಮಕ್ಕಳು ಸಣ್ಣ ಇದ್ದಾಗ ಅದು ಹೋಗೋದು ಕಮ್ಮಿ. ನಡಕ್ಕೆ ಯಾವಾಗಾರ ಮನ್ಯಾಗ ಯಾರು ಹುಡುಗರು ಕರ್ಕೊಳ್ಳೋದಿದ್ರೆ ನಾನು ಹೋಗಿರ್ತೀನಿ ಹೊಲದಾಗ. ನೋಡ್ರಿ ಹೀಗೆಲ್ಲ ಆಗಿರ್ತಾವೆ, ಯಾರಿಗೂ ಗೊತ್ತಿರಂಗಿಲ್ಲ. ಏನು ನಿನ್ನಷ್ಟು ಆರಾಮ್ ನಾವೇನು ಕುಂದ್ರಂಗಿಲ್ಲ ಅಂತಾರೆ. ಅವ್ರವ್ರದ್ದು ಕೆಲಸದ ಕಷ್ಟ ಅವ್ರವ್ರಿಗೆ ಗೊತ್ತಿರ್ತೈತಿ. ನಮ್ಮ ಕೆಲಸ ನಮಗೆ ಕಷ್ಟ ಗೊತ್ತಿರ್ತೈತಿ. ಅವ್ರು ಮಾಡೋ ಕೆಲಸದ ಕಷ್ಟ ಅವ್ರಿಗೆ ಗೊತ್ತಿರ್ತೈತಿ. ಯಾರ ಕೆಲಸದ ಬಗ್ಗೆನೂ ಕೀಳಾಗಿ ಕಾಣಬೇಡ್ರಿ. ನಮ್ಮ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಯಾರೆಲ್ಲ ಹೊಸ್ದಾಗಿ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಮತ್ತೆ ಸಿಗೋಣ್ರಿ ನೆಕ್ಸ್ಟ್